ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈಶ್ವರ ಟೆಂಪಲ್ನಲ್ಲಿದ್ದೀವಿ. ಇವಾಗ ನಾವು ಗಿರಿ ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಿದ್ದಾರೆ. ನಾನೇ ಸ್ವಲ್ಪ ಮುಂದೆ ಬಂದಿದ್ದೀನಿ. ಇದು ದೇವಸ್ಥಾನದ ಮುಖ್ಯ ರಾಜಗೋಪುರ. ಈ ರಾಜಗೋಪುರವನ್ನು ಶ್ರೀಕೃಷ್ಣ ದೇವರಾಯರು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ಇದು ಸುಮಾರು 216 ಅಡಿ ಎತ್ತರದ ರಾಜಗೋಪುರವಾಗಿದ್ದು ಇದರಲ್ಲಿ 11 ಮಹಡಿಗಳಿವೆ. ಈಗ ಅಗ್ನಿಲಿಂಗ ನೋಡ್ಕೊಂಡು ನೆಕ್ಸ್ಟ್ ಮೂರನೇ ಲಿಂಗ ದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ. ಇನ್ನ ನಾವೀಗ ಬರೀ ಜಸ್ಟ್ ಬಂದಿರೋದು 2 ಕಿಲೋಮೀಟರ್. ನಮ್ಮ ಹಿಂದೆ ಇರೋರೆಲ್ಲ ತುಂಬಾ ಸ್ಲೋ ಬರ್ತಿದ್ದಾರೆ. ಸ್ಪೀಡ್ ಆಗ್ಬಿಟ್ಟು ಬಂದು ನಿಂತ್ಕೊಳ್ಳೋಂಗ ಆಗ್ಬಿಟ್ಟಿದೆ. ಅವ್ರಿಗೆ ರೂಟ್ ಬೇರೆ ಗೊತ್ತಿಲ್ಲ. ಇವರು ಫುಲ್ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ವೆಂಕಟೇಶ್ ಅವರು ಯಾವ 8 ದೇವಸ್ಥಾನಕ್ಕೆ ಬರ್ಬೋದು ಒಟ್ಟು ಆದಿಲಿಂಗ ಅಂತಿದ್ದಾರೆ. ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ರಸ್ತೆಯ ಮಧ್ಯದಲ್ಲಿ ಈ ತರ ಬೋರ್ಡ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ನೀವು ಯಾವ ಪಾಯಿಂಟ್ ಅಲ್ಲಿ ಇದ್ದೀರಿ, ಇನ್ನು ಎಷ್ಟು ಲಿಂಗಗಳನ್ನು ಬಾಕಿ ಇದೆ ಅಂತ ತೋರಿಸ್ತಾರೆ. ನಡೀತೀನಿ ಅಂತ ಬಂದವರು ಕುತ್ಕೊಂಡು ಇವಾಗ ಎದ್ದೇದ್ ಬೈತವ್ರೆ. ಇವ್ರು ನಮ್ಗೊಂದ್ ಏನಾರ ಬಂದ್ಬಿಟ್ರೆ ಮಾತ್ರ ಬೇರೆ ನಡೀತೀವಿ ಅಂತ ಗೋವಿಂದ. ನೋಡಿ ಗಾಯ್ಸ್, ಬಿಸಿಲು ಎಷ್ಟೊಂದಿದೆ, ಕಾಲು ಸುರಿಸ್ತಿದೆ. ಸೂರ್ಯನ್ಗೆ ನಮ್ಮ ಮೇಲೆ ಕರಿಕರನೇ ಇಲ್ಲ. ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ನಮ್ಮ ಮೇಲೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಹಾಯ್ ಗೈಸ್, ಇನ್ನ ನಡ್ಕೋಯ್ತಾ ಇದೀವಿ. 14 ಕಿಲೋಮೀಟರ್ ಅಲ್ಲಿ 5 ಕಿಲೋಮೀಟರ್ ನಡೆದಿದ್ದಾವೆ ಅಷ್ಟೇ. ಹಾಗೆ 3 ಲಿಂಗಗಳನ್ನ ನೋಡ್ಕೊಂಡಿದೀವಿ. ಈಗ 4 ನಡ್ಕೋಯ್ತಾ ಇದೀವಿ. ಈ ದೇವಸ್ಥಾನದಲ್ಲಿ ಮೇಯ್ನು, ದೇವಸ್ಥಾನಕ್ಕೆ ಬಂದ ಮೇಲೆ 14 ಕಿಲೋಮೀಟ್ರು ಗಿರಿನ ಸುತ್ತಬೇಕಂತೆ. ನಾವು ಸುತ್ತಾ ಇದೀವಿ. ಏನೋ ಒಳ್ಳೇದಾಯ್ತದೆ ಅನ್ನೋ ಒಂದು ಇದ್ರ ಮೇಲೆ. ಯಾವ್ದೋ ದೇವಸ್ಥಾನ ಗೊತ್ತು, ಪಾಸಿಟಿವ್ ವೈಬ್ ಮೇಲೆ ಎಲ್ಲರೂ ಹೇಳ್ತಾರೆ ಅಂತಲ್ಲ, ಭಗವಂತನ ಮೇಲೆ ಒಂದು ಭಕ್ತಿಯಿಂದ ನಾವು ಸುತ್ತಾ ಇದೀವಿ. ಎಲ್ಲ ಭಗವಂತನ ಇಚ್ಛೆ, ದೈವ ಇಚ್ಛೆ, ನಮ್ದೇನಿಲ್ಲ. ಭಗವಂತ ಯಾವ ಥರ ನಡೆಸ್ತಾನೆ ಆ ಥರ ನಾವು ನಡ್ಕೊ ಹೋಗೋದು ಅಷ್ಟೇ ನಮ್ದು. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ನೋಡಿ, ನೀವು ತುಂಬಾ ಅಬ್ಸರ್ವ್ ಮಾಡಬೇಕಾದ್ರೆ ಇಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ಅನಿಮಲ್ಸ್ಗೆ ಯಾವುದೇ ರೀತಿಯಾದಂಥ ಫುಡ್ಡನ್ನು ನೀವು ಕೊಡಬಾರದು ಅಂತ ಹಾಕಿದ್ದಾರೆ. ಅದೇ ಕಾರಣಕ್ಕೂ ನೀವು ಇಲ್ಲಿ ಅನಿಮಲ್ಸ್ಗೆ ಯಾವುದೇ ರೀತಿ ಫುಡ್ಡನ್ನು ಕೊಡಬೇಡಿ, ಅದಕ್ಕೆ ಹಾನಿ ಮಾಡಬೇಡಿ.
ನಮಗೆ ಕುಬೇರ ಲಿಂಗದ ದರ್ಶನ ಆದಮೇಲೆ ನೆಕ್ಸ್ಟು ಸಿಗುವಂಥದ್ದೇ ಮೋಕ್ಷದ್ವಾರ. ನೋಡಿ ಇಲ್ಲಿ ತುಂಬ ಕ್ಯೂ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲಿ. ಇಲ್ಲೇ 4 ಕ್ಯೂ ಲೈನ್ ಇತ್ತಿದೆ. ಹೊರಗಡೆ ಮಾತ್ರ ತುಂಬ ರೋಡಲ್ಲೇ ತುಂಬ ಉದ್ದು ಲೈನ್ ಇತ್ತು. ಇದನ್ನ ನೋಡಿ ಫ್ರೆಂಡ್ಸ್, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕುಟ್ಕೊಂಡು ದೇವಸ್ಥಾನ ಜ್ಞಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಲ್ಜ್ಞಾನ ಎಲ್ಲ ಮಾಡೋದು ದೇವಸ್ಥಾನದಲ್ಲಿ. ಭಗವಂತನಿಗೆ ಒಂದು ಗೌರವ ಬೆಲೆ ಅನ್ನೋದಿದೆ. ಈಗ ನೋಡಿ ಕ್ಯಾಮ್ರಾ ಇರೋದಕ್ಕೆ ಡೌಗಳೆಲ್ಲ ಮಾಡ್ತವ್ರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಾಡ್ತವ್ರೆ ದೇವಸ್ಥಾನ. ನಮ್ಮ ಸನಾತನದ ನೋಡಿ ನಮ್ಗೆ ಇದ್ರಿಸ್ತವನೆ, ಅವಾಜ್ ಆಗ್ತವನೆ. ನೋಡಿ ಏನ್ ಮಾಡಿದೀನಿ ನೋಡಿ ಫ್ರೆಂಡ್ಸ್, ಇವರಿಬ್ರು ನಡಿಯಕ್ಕಾಗ್ದೇನೆ ಮಲಗವ್ರಿಬ್ರು. ಅಲ್ಲಿ ನೋಡಿ ಕಣ್ಣು ಬಿಟ್ಬಿಟ್ಟು ಮಲಿಕೋತಾನೆ. ವಿಡಿಯೋ ಮಾಡ್ತೀನಿ ಅಂತ ಎಲ್ಲರಿಗೂ ಹಿಂಸೆ ಕೊಡ್ತಾ ಇರ್ತಾನೆ. ನೋಡಿ ಅವನೇ ಇವನು. ಫ್ರೆಂಡ್ಸ್, ಇದನ್ನ ಶ್ರೀ ಕೃಷ್ಣದೇವರಾಯರು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲು ಶುರು ಮಾಡೋದ್ರಂತೆ. ಇದನ್ನ ಸೇವಪ್ಪ ನಾಯಕರು ಪೂರ್ಣಗೊಳಿಸಿದ್ದಾರೆ. ಇದಕ್ಕೆ ಕರ್ನಾಟಕದವರ ಕೊಡುಗೆ ಅಪಾರವಾದದ್ದು. ಅಲ್ಲಿ ಇರುವ ಕಂಬಗಳನ್ನು ಕೃಷ್ಣದೇವರಾಯರೇ ನಿರ್ಮಾಣ ಮಾಡಿಸಿದ್ದಾರಂತೆ. ಸಂತತಿ ಪ್ರಮೋದಮಾನ ಮಾನಸೆ ಆಕಟಾಕ್ಷ ಧೋರಣಿ ವಿರುದ್ಧ ದುರ್ಧರಾಪರಿ ಕ್ವಚಿತ್ ದಿಗಂಬರೆ ಮನೋ ವಿನೋದಮೇ ತೋಗಸ್ತುತಿ ನಾವು ಈಗ ಅರುಣಾಚಲೇಶ್ವರ ಸ್ವಾಮಿ ದರ್ಶನ ಪಡ್ಕೊಂಡು ಹಾಗೂ ಅವರ ಪತ್ನಿ ಪಾರ್ವತಿ ದೇವಿಯವರ ದರ್ಶನ ಪಡ್ಕೊಂಡು ಹೊರಗಡೆ ಬಂದು ಮುಂದೆ ಒಳ್ಳೆ ಹುಡುಗರು ಇರ್ತಾರೆ ಮಾತಾಡ್ಕೊಂಡು. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ.
ತಮಿಳ್ನಾಡು ಪೊಲೀಸ್ನವರು ನಮ್ಗೆ ಯಾರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ನಾವು ಕೇಳ್ದೋ ಫಸ್ಟು ಎಲ್ಲಿ 50 ರೂಪಾಯಿಂದು ಟಿಕೆಟ್ ಯಾವ ಲೈನಲ್ಲಿ ಹೋಯ್ತಾ ಇದೆ ಅಂತ. ಅವರಂದರು ಫಸ್ಟು 50 ರೂಪಾಯಿ ಲೈನೇ ತೋರಿಸಿದ್ರು, ಮತ್ತು ತಿರ್ಗಾ ಇದ್ಯಾವ ಲೈನು ಅಂತ ಕೇಳಿದ್ಕೆ ಅದು 2 ಜಾಯಿಂಟ್ ಆಗುತ್ತೆ ಅಂತ ಹೇಳಿದ್ರು. ಆ ಲೈನ್ ಕಳಿಸ್ಬಿಟ್ಟು ನಮ್ಮನ್ನ 8 ಅವರ್ 9 ಅವರ್ ದರ್ಶನ ಮಾಡೋಕ್ಕೆ 2:30 ನಿಂತ್ಕೊಂಡಿದ್ದಕ್ಕೆ ಮಧ್ಯರಾತ್ರಿ 11:45 ಗಂಟ ದರ್ಶನ ಮಾಡಿಸಿದ್ರು ನಮ್ಮ ಕೈಲಿ. ಬೇಜಾರಾಯಿತು. 14 ಕಿಲೋಮೀಟ್ರು ಸುತ್ತಬೇಕಾದ್ರೆ ನಮಗೆ ಏನು ಅನಿಸ್ಲಿಲ್ಲ. ಅಲ್ಲಿ ಮಧ್ಯ ಪ್ರಸಾದ ಕೊಡ್ತಾಯಿದ್ರು. ಇಷ್ಟು ಹೇಳ್ತಾ ಇದ್ದೀನಿ. ಮತ್ತು ಪ್ರಸಾದನ ದರ್ಶನ ಮಾಡ್ಕೊಂಡು ಮುಗಿಸ್ಕೊ ಬರೋ ಗಂಟ ಪ್ರಸಾದನ ಲಡ್ಡು ಪ್ರಸಾದನ ಕೊಡ್ಬೋದಾಗಿತ್ತು ಅಂತ ಅನಿಸ್ತು. ಕೊಡ್ತಾ ಇರಲಿಲ್ಲ, ಆದರೆ ನಿಲ್ಲಿಸ್ಬಿಟ್ಟಿದ್ರು, ಕೌಂಟ್ರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದೊಂದು ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವಾಗ ಇದು KR ಮಾರ್ಕೆಟ್ ಬಂದು ಬಸ್ಸಲ್ಲಿ ತುಂಬಾ ರಶ್ ಇತ್ತು. ತಮಿಳ್ನಾಡಿಂದ ಅಂತ ಯಾವುದೇ ಬಸ್ಗಳಂತೂ ಬಿರ್ನೆ ಸಿಗಲ್ಲ, ತುಂಬಾ ರಶ್ ಅಲ್ಲೇ ಸಿಗುತ್ತೆ. ನಾವು ಅದ್ರಲ್ಲೂ ಒಂದು ಬಸ್ ಸಿಕ್ತು, ಅಲ್ಲಿ ಸೀಟ್ ಇಟ್ಕೊಂಡು ಬಂದು ಇಲ್ಲಿ KR ಮಾರ್ಕೆಟ್ ನಿಂದ ಸ್ಯಾಟಲೈಟ್ ಹೋಗಿ ಅಲ್ಲಿ ಸ್ಯಾಟಲೈಟ್ ಇಂದ ಚನ್ನಪಣ್ಣ ಬರ್ಬೇಕು ಗೈಸ್. ಸಿಗೋಣ. ಆದ್ರೂ ತಮಿಳ್ನಾಡು ಬೆಂಗಳೂರು ಯಾವುದೇ KSRTC ಬಸ್ಗಳು ಸಿಗಲ್ಲ, ತಮಿಳ್ನಾಡು ಬಸ್ಗಳು ಸಿಗುತ್ತೆ. ಅಲ್ಲಿ ಯಾವ ಕಂಫರ್ಟಬಲ್ ಇರಲ್ಲ ಬಸ್ಗಳು ಅವು. ಆದ್ರೂ ತುಂಬಾ ರಿಸ್ಕ್ ಆಯ್ತು ಗಾಯ್ಸ್ ಟ್ರಾವೆಲಿಂಗ್. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲಾರ ಟ್ರೈನಲ್ಲಿ ಹೋಗ್ಬೇಕು. ಅದು ಟ್ರೈನು ಒಂದೊಂದ್ ದಿನ ಮಾತ್ರ ಇರೋದ್ರಿಂದ ನೋಡ್ಬೇಕು ಗಾಯ್ಸ್. ಥ್ಯಾಂಕ್ ಯು. ಸಿಗೋಣ. ಗೈಸ್ ಇವಾಗ ಬಂದು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ನಡ್ಕೊಯ್ತಾ ಇದ್ದೀನಿ.